ಇತಿಹಾಸ ಹೆಂಗೆ ಅಂದರೆ ಇದು ಸಿದ್ಧರ ಆಳಿದ ನಾಡು. ಒಳ್ಳೇದು ಮಾಡ್ಕೊಂಡು ಹೋದರೆ ಒಳ್ಳೇದಾಗುತ್ತೆ, ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಕೆಟ್ಟದಾಗುತ್ತೆ. ಯಾವುದೇ ರೀತಿಯ ನ್ಯಾಯ ತೀರ್ಮಾನಗಳನ್ನು ಮಾಡುವಂಥದ್ದಿರಬಹುದು, ಎಲ್ಲ ರೀತಿಯ ವಿಚಾರಗಳಿಗೂ ಕೂಡ ಸುತ್ತಮುತ್ತ ಊರವರು ಸಿಂದಿಗೆರೆ ದೇವರ ಹತ್ರ ರೇವಣಸಿದ್ದೇಶ್ವರ ಸ್ವಾಮಿ ಹತ್ರ ಬರ್ತಾರೆ. ಐಸಿರಿ ಟುಡೆಯ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಾವಿವತ್ತು ಚಿಕ್ಕಮಗಳೂರಿನ ಸಿಂದಿಗೆರೆ ಗ್ರಾಮದಲ್ಲಿ ಐಸಿರಿ ಹಬ್ಬದ ಪ್ರಯುಕ್ತ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಯ ಏನು ಜಾತ್ರಾ ಮಹೋತ್ಸವ ನಡೀತಾ ಇದೆ, ಇಲ್ಲಿನ ಸ್ಥಳೀಯರೊಂದಿಗೆ ಗ್ರಾಮದ ಮಹತ್ವವನ್ನು, ಅಲ್ಲಿನ ಹಿನ್ನೆಲೆಯನ್ನು ತಿಳ್ಕೊಳಕ್ಕೆ ಬಂದಿದ್ವಿ. ಈಗ ನಮ್ಮ ಜೊತೆ ಗ್ರಾಮಸ್ಥರು ಮಾತಾಡ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ಅವರನ್ನೇ ಕೇಳೋಣ, ತಮ್ಮ ಗ್ರಾಮದ ಬಗ್ಗೆ, ತಮ್ಮ ಜಾತ್ರೆಯ ಬಗ್ಗೆ ಏನು ಹೇಳ್ತಾರೆ ಅಂತ. ನನ್ನ ಹೆಸರು ಮಾಲಿಂಗಪ್ಪ ಅಂತೇಳಿ, ಈ ಸಿಂದಿಗೆರೆಯವರು. ನಾವು ಈ ಊರಿನ ಲಿಂಗಾಯತ ಒಂದು ಕೋಮಿನ ವಹಿವಾಟುದಾರರು. ಮತ್ತು ಈ ಊರಿನ ಇತಿಹಾಸ ಹೆಂಗೆ ಅಂದರೆ ಇದು ಸಿದ್ಧರ ಆಳಿದ ನಾಡು. ಇದರಲ್ಲಿ ಪುರಾತನ ಕಾಲದಿಂದ ಸಿದ್ಧರು ಓಡಾಡಿದ ಜಾಗ ಇದು. ಇದಕ್ಕೆ ಭಾಳ ಮಹತ್ವವಾದ ಒಂದು ಇದಿದೆ, ಹೆಸರಿದೆ. ಆದ್ದರಿಂದ ಇದು ಪ್ರತಿ ವರ್ಷ ಜಾತ್ರೆ ಅದ್ಧೂರಿಯಾಗಿ ನಡೆಯುತ್ತೆ. ಇದಕ್ಕೆಲ್ಲ ಪಕ್ಕದ ಕಬ್ಬಿಗರಹಳ್ಳಿ ಮತ್ತು ಸೂರಶೆಟ್ಟಿಹಳ್ಳಿ ಮತ್ತು ಬೂಚನಹಳ್ಳಿ ಕಾವಲು ಇವರೆಲ್ಲ ಇದಕ್ಕೆ ಸಹಕರಿಸ್ತಾರೆ. ಜಾತ್ರೆಗೆ ಎಲ್ಲರೂ ದೇವರಿಗೆ ಭಾಳ ಭಕ್ತಿಯಿಂದ ನಡ್ಕೊಳ್ತಾರೆ. ಪ್ರತಿ ವರ್ಷ 2 ದಿವಸ ಜಾತ್ರೆ ನಡೆಯುತ್ತೆ. ಮತ್ತು 2ನೇ ದಿವಸದಲ್ಲಿ ಅನ್ನದಾಸೋಹ ಎಲ್ಲ ಇರುತ್ತೆ. ಸಂಜೆ ಇದು ಉತ್ಸವ ಇರುತ್ತೆ. 2 ದಿವಸದಲ್ಲಿ 6-7 ಉತ್ಸವ ಮಾಡ್ತೀವಿ ನಾವು. ಉಳಿದಂತೆ ನಾವು ಮಾಮೂಲಿ ಏನು ಜಾತ್ರೆಗಳು ಅಲ್ಲ, ಹಬ್ಬ ಹರಿದಿನಗಳು ಇರ್ತವೆ, ಅದರಲ್ಲಿ ಉತ್ಸವ ಇರುತ್ತೆ. ಒಟ್ಟಾರೆ ರೇವಣಸಿದ್ದರು ಊರಿನ ಭಾಳ ಪ್ರಸಿದ್ಧವಾದಂಥ ದೇವರು ಅವರು. ನಮ್ಮ ತಂದೆ ಹೆಸರು ಜಂಬುಲಿಂಗಣ್ಣಯ್ಯ, ನನ್ನ ಹೆಸರು ಗುರುಮೂರ್ತಿ, ಸಿಂದಿಗೆರೆ. ರೇವಣಸಿದ್ದೇಶ್ವರ ಸ್ವಾಮಿಯ ಬಗ್ಗೆ ಮಾಹಿತಿ, ಸಣ್ಣ ಪುಟ್ಟ ಮಾಹಿತಿಗಳು ಚಿಕ್ಕ ವಯಸ್ಸಿನ ಹೇಳಬಲ್ಲೆ. ಇತಿಹಾಸದಲ್ಲಿ ರೇಣುಕರು ಇರೋ ಜಾಗ ಅಂದರೆ ನಮ್ಮ ಸಿಂದಿಗೆರೆಯಲ್ಲಿ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ. ಇದು ಬಾಳೆಹೊನ್ನೂರು ಪೀಠದ ಮಹಾಗುರು ರೇಣುಕರು. ಇದಕ್ಕೆ ಪ್ರತಿಯೊಂದು ಜನಾಂಗದವರು, ಪ್ರತಿಯೊಂದು ಜನರು ಇದಕ್ಕೆ ನಡೀತಾರೆ. ಇದರ ಮಹತ್ವ ಮಹಾ ದೊಡ್ಡದಾಗಿದೆ. ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ, ಕೆಟ್ಟದಾಗಿ ಯೋಚನೆ ಮಾಡಿದರೆ ಕೆಟ್ಟದಾಗುತ್ತೆ. ಇದಂತೆ ಏಕೆಂದರೆ 100ಕ್ಕೆ 100 ಸತ್ಯ. ನಾವು ಇತಿಹಾಸದಲ್ಲಿ ನನಗೆಲ್ಲ ಈಗಲೇ 73 ವರ್ಷ ವಯಸ್ಸು. ಚಿಕ್ಕಂದ ನೋಡಿದ್ದೀನಿ. ಇಲ್ಲಿ ಕೂತು ನಿಂತು ವಾದ ವಿವಾದ ಮಾಡಿ ಸೋತಿರೋರು ಭಾರಿ ಜನ ಇದ್ದಾರೆ. ವಾದ ವಿವಾದ ಮಾಡ್ದಲೇ ಭಕ್ತಿಯಿಂದ ನಡ್ಕೊಂಡವರು ಬೇಜಾನು ಇವತ್ತು ಭಕ್ತಿಯಾಗೇ ಇದ್ದಾರೆ. ಆ ರೀತಿ ಇತಿಹಾಸ ಇದೆ. ಆದರೆ ರೇವಣಸಿದ್ದೇಶ್ವರ ಸ್ವಾಮಿ ಈ ಬೆಟ್ಟದ ಮೇಲೆ ಅವ್ರ ಮೂಲಸ್ಥಾನ ಇದೆ, ಸಿದ್ದೇಶ್ವರ. ಇದು ರೇಣುಕರು, ರೇವಣಸಿದ್ದೇಶ್ವರ, ಬೆಟ್ಟ ಸಿದ್ದೇಶ್ವರ ಇವರೆಲ್ಲ ಮೂಲಸ್ಥಾನ. ಹಾಗಾಗಿ ನಮ್ಮ ಇತಿಹಾಸದಲ್ಲೇ ರೇಣುಕರು ಅಂದರೆ ರೇಣುಕರೇ, ರೇವಣಸಿದ್ದೇಶ್ವರ ಸ್ವಾಮಿ. ಅದಕ್ಕೋಸ್ಕರ ಪ್ರತಿಯೊಂದು ಜನಾಂಗ, ಅವರು ಇವರು ಅಂತಲ್ಲ, ಪ್ರತಿಯೊಂದು ಜನಾಂಗನೂ ಭಾರಿ ಭಕ್ತಿಯಿಂದ ನಡ್ಕೊತಾರೆ. ಇಲ್ಲಿ ಬರಬೇಕಾದ್ರೆ ಪಾದರಕ್ಷೆಗಳು ಯಾರು ಹಾಕ್ಕೊಂಬರಲ್ಲ, ದೂರದಲ್ಲೇ ಬಿಟ್ಟು ಬರ್ತಾರೆ. ಅವರು PC ಅವರು ಬಂದಿದ್ದರು, ಬೆರಟ್ ಹಾಕ್ಕೊಂಬಂದಿದ್ರು. ಬೆರಟ್ ಹಾಕೊಂಡು ಒಳಗಡೆ ಬಂದಿದ್ದಕ್ಕೆ ಅವ್ರಿಗೆ ತೊಂದರೆ ಆಯಿತು. ಹೋಗೋದಾರ ಅರ್ಧದಲ್ಲಿ ಆಕ್ಸಿಡೆಂಟ್ ಆಯಿತು. ಮತ್ತು ಬಂದು ಅವ್ರು ಅರ್ಕೆ ಒಪ್ಪಿಸಿ ಹೋದರು. ತಪ್ಪಿನ ಕಾಣಿಕೆ ಒಪ್ಪಿಸೋದ್ರು. ಇದೇ ಥರ ಇತಿಹಾಸದಲ್ಲಿ ನಾನು ಕಾಣಂಗೆ ಭಾರಿ ಜನಕ್ಕೆ ನೋವಾಗಿದೆ. ಯಾಕೆಂದರೆ ದೌರ್ಜನ್ಯ ಮಾಡಿ
ಇದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದೆ. ನೋವು ಅನುಭವಿಸಿರೋರು ನಾನು ನೋಡಿದ್ದೀನಿ, ನಾನು ಸ್ವಲ್ಪ ಅನುಭವ ಪಟ್ಟಿದ್ದೀನಿ. ನಾನು ಯಾಕೆಂದರೆ ರೇವಣ ಸಿದ್ದೇಶ್ವರ ಹಿಡಿದಾಡೋರು ನಾವು, ದೇವರ ಸಿದ್ದೇಶ್ವರ ನಾವು ಹಿಡಿದಾಡೋರು, ಪೂಜೆ ಮಾಡೋರು. ಅದರಿಂದ ನಾವು ಭಕ್ತಿಯಿಂದ ಇದ್ದೀವಿ. ಭಕ್ತಿಯಿಂದ ನಮ್ಮ ಶಿವ ಒಳ್ಳೇದು ಮಾಡಿದ್ದಾನೆ. ನಮ್ಗೆ ವಯಸ್ಸಾದರೂ ಆರೋಗ್ಯ ಭಾಗ್ಯ ಪ್ರತಿಯೊಂದು ಕೊಟ್ಟಿದ್ದಾನೆ. ನಮಗೆ 73 ವರ್ಷ, ನಮ್ಗೆ ಯಾವ ಥರದ್ದು ಕಾಯಿಲೆ ಇಲ್ಲ, ಕಷ್ಟ ಇಲ್ಲ, ಗ್ಯಾಸ್ಟ್ರಿಕ್ ಇಲ್ಲ, ಶುಗರ್ ಇಲ್ಲ, ಬಿ ಪಿ ಇಲ್ಲ, ಏನೇನೂ ಇಲ್ಲ. ನಮ್ಮ ಭಗವಂತ ರೇಣುಕ ನಮ್ಮನ್ನು ಅದೇ ರೀತಿ ಆರೋಗ್ಯವಾಗಿ ಕಾಪಾಡ್ಕೊಂಬಂದಾನೆ. ಅದಕ್ಕೋಸ್ಕರ ರೇವಣ ಸಿದ್ದೇಶ್ವರ ನಂಬಿದರಿಗೆ ದೇವರ ಹಣೆ, ಭಗವಂತನ ಹಣೆ ಒಳ್ಳೆಯದಾಗತ್ತೆ. ಯಾಕೆಂದರೆ ಇತಿಹಾಸ ರೇಣುಕರು ಬಂದು ಎಷ್ಟು ಕಾಲ ಆಯಿತು ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಭಕ್ತಿಯಿಂದ ನಡೆದವ್ರಿಗೆಲ್ಲರೂ ಮುಕ್ತಿ ಸಿಗುತ್ತೆ, ಒಳ್ಳೆ ದಾರಿ ಸಿಗುತ್ತೆ, ಒಳ್ಳೆ ನಡೆ ನುಡಿ ನಡ್ಕೊಂಡವರಿಗೆ ಶ್ರೇಯಸ್ಸು ಸಿಗುತ್ತೆ. ಇಲ್ಲೇ ಅವರು ಬ್ರೇಕ್ ಇನ್ಸ್ಪೆಕ್ಟ್ರು ಅಂತಿದ್ರು, ನಾವು ಕಾಣಂಗೆ ಊರು ಮುಂದೆ ಅವರು ಊರಿನ ಸಗಣಿ ಎತ್ತುತ್ತಾಯಿದ್ರು. ಅವರು ಇವತ್ತು ಕೋಟ್ಯಾಧೀಶರಾಗಿದ್ದಾರೆ. ಅವರೇ ಇಡೀ ರೇಣುಕರಿಗೆ ಬಂಗಾರದ ಒಡವೆ ಕೋಟೆ ಅಂತ ಒಡವೆ ಹಾಕಿದ್ದಾರೆ. ಕೋಟೆ ಅಂತ ಬೆಲೆ ಭಾಳಷ್ಟು ಒಡವೆ ಹಾಕಿದ್ದಾರೆ. ನಮಸ್ಕಾರ, ನನ್ನ ಹೆಸರು ರಾಹುಲ್ ಅಂತ ಹೇಳಿ. ಹಂಪಿ ಕನ್ನಡ ಯೂನಿವರ್ಸಿಟಿಯಲ್ಲಿ PhD ಮಾಡ್ತಾ ಇದ್ದೀನಿ. ಮೂಲತಃ ಇದೆ ಸಿಂದಿಗೆರೆ ಗ್ರಾಮದವನು. ನಮ್ಮ ಸಿಂದಿಗೆರೆ ಗ್ರಾಮಕ್ಕೆ ತುಂಬ ಪ್ರಾಚೀನವಾದಂತಹ ಇತಿಹಾಸ ಇದೆ. ಸುಮಾರು ಹೊಯ್ಸಳರ ಕಾಲದಲ್ಲಿಯೇ ಸ್ಥಾಪನೆಯಾದಂತಹ ಊರು ಸಿಂದಿಗೆರೆ. ಆ್ಯಕ್ಚುಲಿ ಇದಕ್ಕೆ ಸಿಂದಿಗೆರೆ ಅಂತ ಹೆಸರು ಬರಲಿಕ್ಕೂ ಕೂಡ ಕಾರಣ, ಒಬ್ಬ ಜೈನ ಮಹಿಳೆ, ಸಿಂಧಮ್ಮ ಅನ್ನುವಂತಹ ಒಬ್ಬಳು ಜೈನ ಮಹಿಳೆಯಿಂದ ಸಿಂದಿಗೆರೆ ಅಂತ ಹೇಳಿ ಹೆಸರು ಬಂದಿರುವಂಥದ್ದು. ಇಲ್ಲಿ ನೀವು ದೇವಸ್ಥಾನದ ರೇವಣ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಹಿಂದೆ ಹೋದರೆ ಅಲ್ಲೊಂದು ಮಹಾವೀರ ಸ್ವಾಮಿಯ ಬಸದಿ ಇದೆ, ಪಾರ್ಶ್ವನಾಥ ಸ್ವಾಮಿಯ ಬಸದಿ ಇದೆ. ಅಲ್ಲಿ ಶಾಸನಗಳಿದೆ. ಹೊಯ್ಸಳರು ಈ ಒಂದು ದಕ್ಷಿಣ ಭಾರತದ ಭಾಗದಲ್ಲಿ ಮೊದಲು ಕಟ್ಟಿದ ಬಸದಿ ಅಂತ ಹೇಳಿ ಜೈನ ಮುನಿಗಳು ಅದನ್ನು ನೋಡಿ ಉಲ್ಲೇಖ ಮಾಡಿದ್ದಾರೆ. ಈ ಕರ್ನಾಟಕ ಭಾಗದಲ್ಲಿಯೇ ಹೊಯ್ಸಳರು ಮೊದಲು ಕಟ್ಟಿದ ಬಸದಿ ಸಿಂದಿಗೆರೆಯಲ್ಲಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಾಚೀನವಾದಂತಹ ಇತಿಹಾಸ ಸಿಂದಿಗೆರೆ ಗ್ರಾಮಕ್ಕಿದೆ. ಇನ್ನು ರೇವಣ ಸಿದ್ದೇಶ್ವರ ಸ್ವಾಮಿಯ ಬಗ್ಗೆ ಹೇಳೋದಾದರೆ, ಸಿಂದಿಗೆರೆ ಗ್ರಾಮಸ್ಥರು ಮಾತ್ರ ನಡ್ಕೊಳ್ಳುವಂಥದ್ದಲ್ಲ, ಸುಮಾರು ಸುತ್ತಮುತ್ತ ಇಲ್ಲಿ ಯಾವುದೇ ನೀವು ಚಿಕ್ಕಮಗಳೂರು ತಾಲೂಕಿನ ಯಾವುದೇ ಭಾಗಕ್ಕೆ ಹೋಗಿ ಸಿಂದಿಗೆರೆ ರೇವಣ ಸಿದ್ದೇಶ್ವರ ಸ್ವಾಮಿ ಅಂತ ಹೇಳಿದರೆ ಎಲ್ಲರೂ ಕೂಡ ಕೈ ಮುಗಿದು ಅಷ್ಟು ಭಯಭಕ್ತಿಯಿಂದ ಅವರು ಶ್ರದ್ಧಾಭಕ್ತಿಯನ್ನು ತೋರಿಸ್ತಾರೆ. ಯಾವುದೇ ರೀತಿಯ ಒಂದು ಆಣೆ ಪ್ರಮಾಣಗಳನ್ನು ಮಾಡುವಂಥದ್ದಿರಬಹುದು, ಯಾವುದೇ ರೀತಿಯ ನ್ಯಾಯ ತೀರ್ಮಾನಗಳನ್ನು ಮಾಡುವಂಥದ್ದಿರಬಹುದು, ಎಲ್ಲ ರೀತಿಯ ವಿಚಾರಗಳಿಗೂ ಕೂಡ ಸುತ್ತಮುತ್ತ ಊರವರು ಸಿಂದಿಗೆರೆ ದೇವರ ಹತ್ರ, ರೇವಣ ಸಿದ್ದೇಶ್ವರ ಸ್ವಾಮಿ ಹತ್ರ ಬರ್ತಾರೆ. ಇಂದಿಗೂ ಕೂಡ ನಮ್ಮಲ್ಲಿ ಎಲ್ಲರೂ ಸಿಂದಿಗೆರೆ ಗ್ರಾಮದಲ್ಲಿ ಒಗ್ಗಟ್ಟಿನಿಂದ ನಾವು ಜಾತ್ರೆಯನ್ನು ನಡೆಸ್ಕೊಂಡು ಹೋಗ್ತೀವಿ. ಪ್ರತಿಯೊಂದು ಜಾತಿಗಳಿಗೂ ಕೂಡ, ಅಂದರೆ ನಾವು ಕೋಮು ಸೌಹಾರ್ದತೆಯನ್ನು ಮೆರಿಬೇಕು, ಜಾತಿ ಸೌಹಾರ್ದತೆಯನ್ನು ಮರೆಯಬೇಕು ಅಂತ ಹೇಳಿ ಪ್ರತಿಯೊಂದು ಜಾತಿ ಧರ್ಮದವರಿಗೂ ಕೂಡ ನಾವು ಒಂದೊಂದು ಕೆಲಸವನ್ನು ವಹಿಸ್ಕೊಡ್ತೀವಿ. ಜಾತ್ರೆ ಸಂದರ್ಭದಲ್ಲಿ ತೇರು ಕೊಟ್ಟವರು ಒಂದು ಜಾತಿಯವರಾದರೆ, ಛತ್ರಿ ಹಿಡಿಯೋರು ಒಂದು ಜಾತಿ ಇರ್ತಾರೆ, ಪಂಜು ಹಿಡಿಯೋರು ಒಂದು ಜಾತಿಯವರು ಮಾಡ್ತಾರೆ, ಸೌದಿ ಕಡಿಯೋರು, ಕೆಂಡಕ್ಕಾಗಿ ಸೌದಿ ಕಡಿಯೋರು ಒಂದು ಜಾತಿಯವರು ಇರ್ತಾರೆ. ಅಂದರೆ ದೇವರು ಹೊರುವಂಥದ್ದು, ಹೀಗೆ ಎಲ್ಲರಿಗೂ ಒಂದೊಂದು ರೀತಿಯ ಅವಕಾಶಗಳನ್ನು ಕಲ್ಪಿಸ್ಕೊಡ್ತೀವಿ. ಹಾಗೆ ಬೇಲೂರು ತಾಲೂಕಿನ ಹೆಬ್ಬಾಳು ಅಲ್ಲಿರುವಂತಹ ದೊಡ್ಡಮ್ಮ ದೇವಿಯವರು ಅದೊಂದು ವಿಶೇಷ ನಮ್ಮ ಸಿಂದಿಗೆರೆ ಗ್ರಾಮಕ್ಕೆ. ಅಲ್ಲಿರುವ ದೊಡ್ಡಮ್ಮನವರು ನಮ್ಮ ರೇವಣ ಸಿದ್ದೇಶ್ವರ ಸ್ವಾಮಿಯ ತಂಗಿ. ಅವರು ಈ ಜಾತ್ರೆ ಸಂದರ್ಭದಲ್ಲಿ ತಮ್ಮ ಮಕ್ಕಳ ಪರಿವಾರ ಸಮೇತ ಇಲ್ಲಿಗೆ ಬರ್ತಾರೆ. ಹಾಗಾಗಿ ಸುತ್ತಮುತ್ತ ಊರಲ್ಲಿರುವಂತಹ ಪರಿವಾರ ದೇವತೆಗಳೆಲ್ಲರೂ ಜಾತ್ರೆಯ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನಾವೆಲ್ಲರೂ ತುಂಬ ಶ್ರದ್ಧಾಭಕ್ತಿಯಿಂದ ಜಾತ್ರೆಯನ್ನು ನಡೆಸ್ಕೊಂಡು ಹೋಗ್ತೀವಿ. ಇಲ್ಲೆಲ್ಲರೂ ಕೂಡ ಒಗ್ಗಟ್ಟಾಗಿ ಅನ್ನದಾಸೋಹವನ್ನು ನಡೆಸ್ತಾರೆ. ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಒಗ್ಗಟ್ಟಿನಿಂದ ನಾವು ನಡೆಸ್ಕೊಂಡು ಜಾತ್ರೆ ಯಶಸ್ಸಿಗೆ ಕಾರಣ ಆಗಿದ್ದೇವೆ. ಯುವಕರು ಕೂಡ ತುಂಬ ಒಗ್ಗಟ್ಟಿನಿಂದ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಮುಖ್ಯವಾಗಿ ದೇವರು ನಮ್ಮಲ್ಲಿ ಯಾವುದೇ ರೀತಿ ಆಡಂಬರಗಳಿಗೆ ಹೆಚ್ಚು ನಾವು ಮಹತ್ವ ಕೊಡೋದಿಲ್ಲ. ಜಾತ್ರೆಯಲ್ಲಿ ಭಯಭಕ್ತಿಗೆ ಹೆಚ್ಚು ಮಹತ್ವವನ್ನು ಕೊಡ್ತೇವೆ. ನೀವು ಸುತ್ತಮುತ್ತ ಊರಲ್ಲಿ ನೋಡ್ಬೋದು, ಆಡಂಬರದಿಂದ ನಡ್ಕೊಳ್ತಾರೆ. ಆದರೆ ನಾವು ಭಯಭಕ್ತಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ದೇವರ ಸೇವೆಯಲ್ಲಿ ಪಾಲ್ಗೊಳ್ತೇವೆ ಅಂತ ಹೇಳಿ ಹೇಳ್ತೇನೆ.
ನಮ್ಮ ಹೆಸರು ಜಯಶೇಖರ ಅಂತೇಳಿ. ನಾನು KSRTC ಚಾಲಕನಾಗಿ ನಿರ್ವಹಿಸ್ತಿದ್ದೀನಿ. ನಾನು ಇದೇ ಊರಿನಲ್ಲಿ ವ್ಯಾಸಂಗ ಮಾಡಿ ಸುಮಾರು 45 ವರ್ಷಗಳ ಕಾಲ ಇದೇ ಊರಾಗಿದ್ದು, ನನಗೆ ಗುರು ರೇವಣಸಿದ್ದೇಶ್ವರ ಬಗ್ಗೆ ಭಾಳ ಬಿದ್ದಿದೆ, ಆಸೆ ಇದೆ. ಅವ್ರ ಬಗ್ಗೆ ಸ್ವಲ್ಪ ಇತಿಹಾಸವನ್ನು ತಿಳಿದ್ದೀನಿ. ಜಾಸ್ತಿ ಅಷ್ಟೊಂದು ಇತಿಹಾಸ ಓದಿಲ್ಲ. ಸಾಹಿತ್ಯ ಬಗ್ಗೆ ಹೇಳ್ಬೇಕು ಅಂತಂದರೆ, ಗುರು ರೇವಣಸಿದ್ದೇಶ್ವರರು 12ನೇ ಶತಮಾನದಲ್ಲಿ ಬಸವಾದಿ ಶರಣರಿಗಿಂತ ದೊಡ್ಡವರು. ಅವರು ಸುಮಾರು ಅವ್ರಿಗಿಂತ 50 ವರ್ಷ ದೊಡ್ಡವರು. ಅವರಿಗೆ ಜಂಗಮನಕ್ಕೆ ಬರೋ ಕಾರಣ ಜಂಗಮ ಜ್ಯೋತಿಯಾಗಿ ಎಲ್ಲ ಕಡೆ ಧರ್ಮ ಪ್ರಚಾರವನ್ನು ಮಾಡಿ ಬಂದವರು ಗುರು ರೇವಣಸಿದ್ದರು. ಇಡೀ ಜಗತ್ತಲ್ಲಿ ಯಾರಾಗಿದ್ದರು ರೇವಣಸಿದ್ದರು ಅಂದರೆ ಒಬ್ಬರೇ ರೇವಣಸಿದ್ದರು. ಎಲ್ಲಿ ಹೋದರೂ ರೇವಣಸಿದ್ದರು ಒಬ್ಬರೇ. ಅವ್ರು ಎಲ್ಲೆಲ್ಲಿ ಧರ್ಮ ಪ್ರಚಾರವಾಗಿದ್ದಾರೆ ಅಲ್ಲೆಲ್ಲ ಸಾಮಾಜಿಕ ನ್ಯಾಯ ಮತ್ತು ಯಾವುದೇ ಒಂದು ಇಲ್ಲೆಲ್ಲ ಎಲ್ಲರೂ ಸಮವಾಗಿ ನೋಡಿಕೊಂಡು ಹೋಗಿದ್ದಾರೆ ರೇವಣಸಿದ್ದರು. ಸುಮಾರು ಶರಣರಿಗೆ ಅವರು ಲಿಂಗದೀಕ್ಷೆಯನ್ನು ಕೊಟ್ಟಿದ್ದಾರೆ. ವಿಶ್ವಬಂಧು ಮರುಳಸಿದ್ರು ಕೂಡ ಅವರೇ ಲಿಂಗದೀಕ್ಷೆ ಕೊಟ್ಟಿದ್ದು. ಗುರು ಸಿದ್ದರಾಮೇಶ್ವರು ಕೂಡ ಅವರು ಲಿಂಗದೀಕ್ಷೆ ಕೊಟ್ಟಿದ್ದು. ಹಾಗಾಗಿ ಸಾಮಾಜಿಕ ನ್ಯಾಯದ ಅವರು ತುಂಬ ಚಿಂತನೆ ಇತ್ತು ರೇವಣಸಿದ್ದೇಶ್ವರರು. ಇಷ್ಟು ಗೊತ್ತು ನಮಗೆ. ಪ್ರತಿ ತಿಂಗಳು ಹುಣ್ಣಿಮೆ ಮಹೋತ್ಸವ ನಡೀತಿದೆ. ಕಷ್ಟ ಅಂತ ಭಕ್ತಾದಿಗಳು ಬಂದವರಿಗೆ ನಮ್ಮ ರೇವಣಸಿದ್ದೇಶ್ವರವರು ತುಂಬ ಚೆನ್ನಾಗಿ ಕಷ್ಟನೆಲ್ಲ ನಿವಾರಣೆ ಮಾಡಿಕೊಟ್ಟಿದ್ದಾರೆ. ಇದು ತುಂಬ ಪವಿತ್ರವಾದ ಕ್ಷೇತ್ರ. ನಮ್ಮ ಸುತ್ತಮುತ್ತ ಎಲ್ಲ ಇದ್ರವರು ಎಲ್ಲ ಗ್ರಾಮದವರು ಬಂದು ನಮ್ಮ ಜಾತ್ರೆನ ಸುವಿಶೇಷವಾಗಿ ನಡೆಸ್ಕೊಡ್ತಾರೆ. ಇದು ಸಿಂದಿಗೆರೆ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಈ ಸದ್ಭಕ್ತರೆಲ್ಲ ಸೇರಿಕೊಂಡು ಈ ಜಾತ್ರೆಯನ್ನು ಇವತ್ತಿಗೆ 4 ದಿನಕ್ಕೆ ಜಾತ್ರೆಯನ್ನು ಆರಂಭದಿಂದ ಅಂದರೆ 4ನೇ ತಾರೀಕಿಂದ ಪ್ರಾರಂಭವಾದ ಜಾಂಡೇವ್ ಗಣ ಏರೋದ್ರಿಂದ ಸ್ಟಾರ್ಟ್ ಆಗಿದ್ದು ರಥೋತ್ಸವ. ಫಸ್ಟ್ನೇ ದಿವಸ ಬಸವದ ಮೇಲೆ ಉತ್ಸವ ಆಯಿತು, 2ನೇ ದಿನ ಆನೆ ಮೇಲೆ ಉತ್ಸವ ಆಯಿತು, 3ನೇ ದಿನ ಬ್ರಹ್ಮೋತ್ಸವ ಮಾಡಿಕೊಂಡು ರಥ ಏರಿ ಸ್ವಾಮಿ ರಥದಿಂದ ಇಂದು ರಿಟರ್ನ್ 11 ಗಂಟೆಗೆ ನಮ್ಮ ದೇವಸ್ಥಾನದ ಮುಂಭಾಗದಲ್ಲೇ ಈ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತೆ. ಇಲ್ಲಿ ಏನು ಊರು ಸುತ್ತ ಏನು ಮೊದಲಿಂದ ನಮಗೆ ಗೊತ್ತಿರೋಂಗೆ ಈ ತೇರು ಊರು ಸುತ್ತ ಎಲ್ಲ ಬರೋದಂತೆ. ಈಗ ಊರು ದೊಡ್ಡದಾದಂಗೆ ಅಗಲ ಕಮ್ಮಿ ಆಗಿರೋದ್ರಿಂದ ವಿಶಾಲವಾದ ಊರಾಗಿಲ್ಲದ್ರಿಂದ ಈ ಜಾತ್ರೆ ಒಂದೇ ಒಂದು ಸ್ವಲ್ಪ ದೂರ ಹೋಗಿ ಮತ್ತೆ ಸ್ವಲ್ಪ ದೂರ ಸೋಮವಾರ ಹೋಗಿದ್ದ ತೇರು ಮತ್ತೆ ಇವತ್ತು ಮಂಗಳವಾರ ವಾಪಸ್ಸು ಆ ಸ್ಥಳಕ್ಕೆ ಎಲ್ಲಿಂದ ಪ್ರಾರಂಭವಾಗಿರುತ್ತೆ ಆ ಸ್ಥಳಕ್ಕೆ ಬಂದು ಇಲ್ಲಿ ನಿಲ್ಲುತ್ತೆ. ಆಮೇಲೆ ಇಲ್ಲೇ ವಿಶೇಷ ಏನಪ್ಪ ಅಂದರೆ ನಮ್ಮ ಸಿಂದಗೆರೆ ವಿಶೇಷ, ನಾವು ಜಾಂಡೇವ್ಗಣ ಏರ್ ಸಿದ್ಧಿಸಿದಿಂದ ಇಲ್ಲಿ ಯಾರು ರೈತರುಗಳು ಹೆಚ್ಚು ರೈತರು ವಾಸವಾಗಿರುವಂಥ ಊರಿದು. ಈ ಊರಿನಲ್ಲಿ ಆ ಜಾಂಡೇವ್ಗಣ ಎಂದು ನಾವು ಏರಿಸ್ತೀವಿ, ಅದು ನಾಳೆ ನಾವು ಬುಧವಾರ ಕಾರ್ಯಕ್ರಮ ನಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮುಗಿಯೋವರೆಗೂ ಯಾವುದೇ ಥರದ ಬೇಸಾಯ ಅಂತೂ ಉಡಲ್ಲ. ರೈತರು ಜಾತ್ರೆಗೋಸ್ಕರವಾಗಿ ಮೀಸಲಿಡ್ಲಿ ಅಂತ ಯಾವುದೇ ರೈತರ ಕೆಲಸಗಳನ್ನು ಯಾರೂ ಮಾಡಲ್ಲ. ಆಮೇಲೆ ಯಾವುದೇ ದೇವಸ್ಥಾನ ಬೀದಿಲಿ ಓಡಾಡಬೇಕಾದ್ರೆ ಯಾರು ಚಪ್ಪಲಿ ಹಾಕ್ದಂಗೆ ಓಡಾಡ್ತಾರೆ. ಆಮೇಲೆ ನಮ್ಮ ಪರಮಾತ್ಮನ ವಿಶೇಷವಾದದ್ದು ಚರಿತ್ರೆ ಒಂದು ನಡೆಯುತ್ತೆ, ಅದನ್ನು ಯಾರೂ ಇಲ್ಲಿ ಬಾಯ್ಬಿಚ್ಚಿ ಹೇಳೋಂಗಿಲ್ಲ. ಇವತ್ತು ಸಂಜೆ ನಡೆಯುತ್ತೆ, ಅದು ಕಾರ್ಯಕ್ರಮವನ್ನು ಅದನ್ನು ನೋಡೋವಂಥ ಶಕ್ತಿ ಈ ಪರಮಾತ್ಮ ಅವರಿಗೆ ಯಾರಿಗೂ ಕೊಟ್ಟಿಲ್ಲ. ಅಂಥ ಒಂದು ಸಂಜೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಆ ಕಾರ್ಯಕ್ರಮ ನಡೆಯುತ್ತೆ. ನಮ್ಗೆ ಗೊತ್ತಿರೋಂಗೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ನಡೆಯಲ್ಲ. ಆ ಥರ ಒಂದು ಸಿದ್ಧ ಜಾಗ ಊರಾಗಿರೋದ್ರಿಂದ ಆ ಕಾರ್ಯಕ್ರಮ ಒಂದು ಅದ್ದೂರಿಯಾಗಿ ನಡೆಯುತ್ತೆ. ಆ ಕಾರ್ಯಕ್ರಮವನ್ನು ದೃಷ್ಟಿ ಇಟ್ಟು ನೋಡೋಕ್ಕಾಗಲ್ಲ, ಆ ಶಕ್ತಿ ಯಾರಿಗೂ ಇಲ್ಲ. ಅಂಥ ಶಕ್ತಿ ಇದ್ದಂಥ ಯಾರು ನೋಡ್ತೀವಿ ಅಂತ ಬಂದರೆ ಯಾರು ಉಳಿದೂ ಇಲ್ಲ. ಅಂಥ ಪವಾಡ ಪುರುಷ ರೇವಣಸಿದ್ದೇಶ್ವರು ಈಗ ನಾವು ತಾನೇ ರಥ ಎಳೆದು ಬಂದಾಗ
ಅವರಿಗೆ ಹೋದ ವರ್ಷ ಏನೋ ಒಂಚೂರು ಅಹಿತಕರ ಘಟನೆ ಆಗಿ ರಥದ್ದು ಎಲ್ಲದೂ ನಡೆದು ಯಾಕೋ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿ ಸ್ವಲ್ಪ ಅಡಚಣೆಯಿಂದ ಜಾತ್ರೆ ನಿಂತಿತ್ತು ಅಂತ ಎಲ್ಲ ಮಾತಾಡಿ ಆ ಊರೂರು ಹೆಚ್ಚು ಕಮ್ಮಿ ನಮ್ಮ ಜಿಲ್ಲೆಗೆ ಕೇಳಿರು, ಯಾಕೆ ನಿಮ್ಮೂರಲ್ಲಿ ಜಾತ್ರೆ ನಿಂತಿದೆ ಅಂತೆ ಅಂತ. ಆದರೆ ಪರಮಾತ್ಮನೇ ಈ ವರ್ಷ ಅದ್ದೂರಿಂದ ಕಾರ್ಯಕ್ರಮ ಮಾಡ್ಕೊಂಡು ಸಂಪೂರ್ಣವಾಗಿ ಭಕ್ತರನ್ನ ಜೊತೆಗಿಟ್ಕೊಂಡು ಕಾರ್ಯಕ್ರಮ ಮಾಡ್ಕೊತೇನೆ. ಇನ್ನೇನು ನಾವು ಲಾಸ್ಟ್ ಎಂಡಿಂಗ್ ಸೀನ್ಸಲ್ಲಿದ್ದೀವಿ. ಈಗ ಕುಂಕುಮೋತ್ಸವ ನಡೆಯುತ್ತೆ. ಆ ಕಾರ್ಯಕ್ರಮ ಭಾರಿ ಅದ್ಭುತವಾದ ಕಾರ್ಯಕ್ರಮ. ಆ ಕಾರ್ಯಕ್ರಮ ನೋಡೋಕ್ಕೆ ಎಷ್ಟು ಜನ ಎಲ್ಲಿಂದ ಬರ್ತಾರೆ, ಅಷ್ಟು ಜನ ವಿಜೃಂಭಣೆಯಿಂದ ಖುಷಿಯಿಂದ ನೋಡ್ತಾರೆ. ಆಮೇಲೆ ಇವತ್ತು ಅನ್ನದಾಸೋಹ ನಡೆಸ್ತಾನೆ, ಹೊರಗಿಂದ ಬಂದಂಥ ಭಕ್ತರಿಗೆಲ್ಲವ ಅನ್ನದಾಸೋಹ ಕೊಡ್ತಾನೆ. ಆಮೇಲೆ ವರ್ಷಕ್ಕೊಂದ್ಸಲಿ ಪೌರ್ಣಮಿ ವರ್ಷ ತುಂಬಿದ ಕಾರ್ಯಕ್ರಮ ಮಾಡ್ತೀವಿ, ಅವಾಗ ಅನ್ನದಾಸೋಹ ನಡೆಸ್ತಾನೆ. ಅವನ ವಿಚಾರಗಳು ನಾವು ಹೇಳೋಕ್ಕೆ ನಮ್ಮ ಶಕ್ತಿ ಮೀರಿ ಹೇಳ್ಬೋದು. ನಾವು ಅವನಿಗೆ ಎಷ್ಟು ಚಿರಋಣಿ ಆಗಿರ್ಬೋದು ಅಂದರೆ ನಾನು ಅವನೊಬ್ಬ ಸೇವಕ, ನಾನು ಅವನ ಪರಮಾತ್ಮ ಸೇವೆ ಮಾಡ್ತೀನಿ. ನಾನು ಸೇವಕನಾಗಿ ನಾನು ಭಕ್ತಿಯಿಂದ ಹೇಳ್ಕೊತೀನಿ. ನನ್ನ ಪರಮಾತ್ಮ ಬಗ್ಗೆ ಹೇಳೋಕ್ಕೆ ಎಷ್ಟು ನಾವು ಕೆಟ್ಟದಾಗಿ ಮಾತಾಡೋಂಗಿಲ್ಲ, ಅವನ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಮಾತಾಡೋಂಗಿದ್ರೆ ಮಾತ್ರ ಅವನ ವಿಷಯಗಳನ್ನು ನಾವು ಮಾತಾಡಬೇಕು. ಈ ಮೂಲಕ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಸಿಂದಿಗೆರೆ ಅಂದರೆ ಹೆಸರುವಾಸಿ. ಏನಪ್ಪ ಅಂದರೆ ಸಿಂದಿಗೆರೆ ದೇವಸ್ಥಾನಕ್ಕೆ ಬರ್ರಪ್ಪ, ಎಂತೆಂಥ MLAಗಳೆಲ್ಲ ಇಲ್ಲಿ ಬಂದು ಬರ್ರಿ ನಿಮ್ಮ ಸಿಂದಿಗೆರೆ ದೇವಸ್ಥಾನಕ್ಕೆ ಅಂತ ಆಡಿರೋದು ಉಂಟು, ಬಂದು ಪ್ರಮಾಣ ಮಾಡಿರೋದು ಉಂಟು. ಅವರೆಲ್ಲ ಏನೆಲ್ಲ ಅನುಭವಿಸಿದ್ದಾರೆ ಅಂತ ನಾನು ಕಣ್ಣ ನೋಡಿದ್ದೀನಿ. ಅಂಥ ಪವಾಡ ಶಕ್ತಿ ಇರೋಂಥ ರೇವಣಸಿದ್ದೇಶ್ವರ ದೇವರಿಗೆ ಕೆಲವರು ಯಾರೋ ಒಂದು 4 ಜನ ಎದುರದಂಗೆ ಇರ್ಬೋದು, ಅವರಿಗೆ ತಿಳುವಳಿಕೆ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಇವತ್ತೇನಂತಂದರೆ ರೇವಣಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಎಲ್ಲ ಊರಿನ ಗ್ರಾಮಸ್ಥರು ಸೇರಿ ಸುತ್ತಮುತ್ತಿನ ಗ್ರಾಮಸ್ಥರು ಎಲ್ಲ ಸೇರಿ ವಹಿವಾಟುದಾರಗಳು ಎಲ್ಲ ಜನಾಂಗದವರು ಸೇರಿಕೊಂಡು ಅದ್ದೂರಿಯಾಗಿ ಜಾತ್ರೆ ಮಾಡ್ತೀವಿ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ರೇವಣಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮತ್ತು ರಥ ಎಳೆಯೋದು ಅಂತ ಹೆಂಗೆ ಅಂದರೆ ನಮ್ಮೂರು ಭಾಳ ದೊಡ್ಡೂರು, ಆದರೆ ಇಲ್ಲಿ ತೇರು ಭಾಳ ದೊಡ್ಡದ್ರಿಂದ ಹೋಗಲ್ಲ, ಹಂಗಾಗಿ ಜಾತ್ರೆ ಮಾಡ್ತಾರೆ ಸ್ವಲ್ಪ ದೂರ ಅಷ್ಟೇ. ಇಡೀ ಚಿಕ್ಕಮಗಳೂರಿಗೆ ಗೊತ್ತು ಸಿಂದಿಗೆರೆ ಅನ್ನೋದು ಏನು ಅಂತ. ಸಿಂದಿಗೆರೆಯಲ್ಲಿ ರೇವಣಸಿದ್ದೇಶ್ವರ ಸ್ವಾಮಿಯವರು ಯಾವ್ಯಾವ ಥರ ಎಲ್ಲ ರೀತಿ ಎಲ್ಲ ಧರ್ಮದವ್ರಿಗೂ ಒಳ್ಳೇದು ಮಾಡ್ಕೊಂಡು ಎಲ್ಲ ಸುಸೂತ್ರವಾಗಿ ನಡೆಸ್ಕೊಂಬಂದಿದ್ದಾರೆ. ಎಲ್ಲರಿಗೂ ಇದೇ ರೀತಿ ಎಲ್ಲರಿಗೂ ಮಳೆ ಬೆಳೆ ಐಶ್ವರ್ಯ ಆರೋಗ್ಯ ಕೊಟ್ಟು ಯಾವುದೇ ರೀತಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ತೊಂದರೆ ಆಗ್ದಂಗೆ ಎಲ್ಲ ರೀತಿಲೂ ದನಕರುಗಳಿಗೆ ನೀರು ಎಲ್ಲ ಕಡೆ ಮೇವು ಸಿಕ್ಕಂಗೆ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಬಂದರೆ ಎಲ್ಲ ಜನಗಳು ತಣ್ಣಗಿರ್ತಾರೆ, ಸುಸೂತ್ರವಾಗಿ ಜಾತ್ರೆ ನಡ್ಕೊಂಡು ಹೋಗಿ ಅಂತ ಹೇಳಿ ಇಷ್ಟಪಡ್ತೀನಿ. ನಮ್ಮ ಹೆಸರು ಕುಮಾರ್ ಪೂಜಾರಿ ಅಂತ, ಸಿಂದಿಗೆರೆ ಗ್ರಾಮದವರು. ನಮ್ಮ ಸಿಂದಿಗೆರೆಯಲ್ಲಿ ರೇವಣಸಿದ್ದೇಶ್ವರ ಸ್ವಾಮಿ ಜಾತ್ರೆ ವರ್ಷ ನಡೆಯುತ್ತೆ. ಅದೇ ರೀತಿ ನಮ್ಮ ಊರಿಗೆ ಹಲವಾರು ಗ್ರಾಮಸ್ಥರು ಆಗಮಿಸ್ತಾರೆ. ಆಮೇಲೆ ಸುತ್ತಮುತ್ತಲಿನ ದೇವರುಗಳು ಸಿಂದಿಗೆರೆಗೆ ಬರುತ್ತವೆ. ಸಿಂದಿಗೆರೆಗೆ ಬಂದು ಸುಸೂತ್ರವಾಗಿ ಎಲ್ಲ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಡ್ದು. ಆಮೇಲೆ ಇಲ್ಲಿ ನಮ್ಮ ಸಿಂದಿಗೆರೆಯಲ್ಲಿ ಒಂದು 6-7 ಬುಡಕಟ್ಟುಗಳಿದೆ. ಆ ಬುಡಕಟ್ಟಿನಲ್ಲಿ ಅವರವರದೇ ರೀತಿಯಾದ ಅವರಿಗೆ ಒಂದೊಂದು ಕೆಲಸವನ್ನು ನೇಮಿಸಿರುತ್ತೇವೆ. ಅವರು ಅದೇ ರೀತಿ ಆ ಕೆಲಸವನ್ನು ಸುಸೂತ್ರವಾಗಿ ಈ ದಿನ ಕಡೆಯ ಗಣವರೆಗೂ ನಡೆಸ್ಕೊಂಡು ಹೊರಟು ಹೋಗ್ತಾರೆ.
ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕಾರ್ತಿಕ್ ಅಂತೇಳಿ. ನಮ್ಮೂರಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆಯನ್ನು ಮಾಡ್ತೀವಿ. ತುಂಬ ಜೋರಾಗಿ ನಡೆಯುತ್ತೆ. ನಮ್ಮ ದೇವ್ರ ಶಕ್ತಿ ಬಗ್ಗೆ ನಮಗಿಂತಲೂ ಹೆಚ್ಚಾಗಿ ಹೊರಗಿನ ಊರವ್ರಿಗೆ ಗೊತ್ತು. ಯಾಕಂತಂದರೆ ಏನೇ ಜಗಳ ಆದ್ರೂ, ಏನೇ ಭಿನ್ನಾಭಿಪ್ರಾಯ ಮನಸ್ಸಲ್ಲಿ ಇದ್ರೂ ಕೂಡ ಹೊರಗಿನ ಊರವರು ಇಲ್ಲಿಗೆ ಬಂದು ಪ್ರಮಾಣ ಮಾಡ್ತಾರೆ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಯ ಶಕ್ತಿ ಎಷ್ಟಿದೆ, ಅದರ ಮಹತ್ವ ಎಷ್ಟಿದೆ ಅಂತ. ಹಂಗಾಗಿ ಜಾತ್ರೆ ತುಂಬ ಜೋರಾಗಿ ನಡೆಯುತ್ತೆ. ಸುಮಾರು 4ರಿಂದ 5 ದಿನ ನಡೆಯುತ್ತೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಊರಿಗೆ ಒಳ್ಳೇದು ಮಾಡಲಿ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ಸಮೃದ್ಧಿ ಆಗಲಿ ಅಂತ ಹೇಳ್ತಾ ಎಲ್ಲರೂ ನಿಮ್ಮ ಕೆಲಸನ ಚೆನ್ನಾಗಿ ಮಾಡಿ ದೇವ್ರು ಯಾವತ್ತೂ ನಿಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಸಾಧ್ಯವಾದರೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಈ ಸನ್ನಿಧಾನಕ್ಕೆ ಬಂದು ಭಗವಂತನ ಆಶೀರ್ವಾದ ಪಡೀರಿ. ನಿಮಗೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಸರ್, ನಮ್ಮ ಹೆಸರು ದೇವರಾಜ್ ಅಂತೇಳಿ, ಇದೇ ಊರಿನವನು. ಇಲ್ಲಿ ಊರು ಜಾತ್ರೆ ಯುಗಾದಿ ಹಬ್ಬದ 15 ದಿವಸಕ್ಕೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಪ್ರಾರಂಭ ಸೋಮವಾರಲೇ ತೇರು ಎಳಿಬೇಕು. ಇದನ್ನು ಪ್ರಾರಂಭ ಅಂತಂದರೆ ಹುಣ್ಣಿಮೆ ಆದ ಮರು ದಿವಸನೇ ಸ್ಟಾರ್ಟ್ ಆಗುತ್ತೆ. ಶನಿವಾರ ದಿವಸ ದೇವ್ರ ಉತ್ಸವ ಹೊಡಿಸಿ ಗರುಡ್ ಪಟ ತಗೊಂಡು ಅಲ್ಲಿ ಜಂಡಗಣ ಅಂತಿದೆಯಲ್ಲ, ಜಂಡಗಣ ಏರಿಸ್ತೀವಿ. ಮತ್ತು ಯಥಾ ಪ್ರಕಾರ ತೇರೆಲ್ಲ ಕಟ್ಬಿಟ್ಟು ಭಾನುವಾರ ಸಂಜೆ ಗಂಗೆ ತರಕ್ಕೆ ಅಂತೇಳಿ ಕೆಳಗಡೆ ಬಾವಿ ಇದೆ, ಕೆಳ ಬಾವಿ ತಕ್ಕ ಹೋಗಿ ಅಲ್ಲಿಂದ ಗಂಗೆ ಪೂಜೆ ಮಾಡ್ಕೊಂಡು ತೇರಿನ ಕಳಸ ಪೂಜೆ ಮಾಡ್ಕೊಂಡು ಅಲ್ಲಿಂದ ನೆಲಮಡಿ ಮೇಲೆ ಭಾನುವಾರ ನೆಲಮಡಿ ಮೇಲೆ ದೇವ್ರು ಅದನ್ನು ಕಳಸನೂ ಆಗಲಿ ಇದನ್ನು ಕರ್ಕೊಂಬರ್ತೀವಿ. ಆಮೇಲೆ ಕಳಸ ಹಾಕಾದ್ಮೇಲೆ ಭಾನುವಾರ ಮತ್ತೆ ಅದೇ ಸ್ವಾಮಿನ ಆನೆ ವಾಹನ ಇದೆ, ಅದ್ರ ಮೇಲೆ ಉತ್ಸವ ಮಾಡಿಬಿಟ್ಟು ತದನಂತರ ಆದಮೇಲೆ ಅದು ಉತ್ಸವ ಆದಮೇಲೆ ಸ್ವಾಮಿಗೆ ಇದು ಬಾಸಿಂಗಧಾರಣೆ ಆಗುತ್ತೆ. ಬಾಸಿಂಗಧಾರಣೆ ಆದಮೇಲೆ ಒಂದು ಪೂಜೆ ಮಾಡಿಬಿಟ್ಟು ಮಾಮಂಗಳಾರತಿ ಮಾಡಿಬಿಟ್ಟು ಮುಗಿಸ್ತಾರೆ. ಮತ್ತು ಸೋಮವಾರ ಬೆಳಗ್ಗೆ ಎಲ್ಲರ ಮನೇಲಿ ಎಡೆ ಕೊಡ್ತಾರೆ. ಎಡೆ ಕೊಟ್ಟಾದಮೇಲೆ ಸೋಮವಾರ ಸಂಜೆ 4 ಗಂಟೆಗೆ ಇಲ್ಲ 4:15 5 ಗಂಟೆಗೆ ಅಟ್ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಅಟ್ಪಲ್ಲಕ್ಕಿ ಉತ್ಸವ ಆದಮೇಲೆ ಸ್ವಾಮಿ ರಥ ಏರೋದು. ರಥ ಏರೋಕ್ಕಿಂತ ಮುಂಚೆ ಎಲ್ಲ ಜನರು ಬಂದು ಕಾದಾದಮೇಲೆ ಆಮೇಲೆ ಬಲಿ ಹೊಡೆದಾದ್ಮೇಲೆ ತೇರು ಸ್ವಾಮಿ ರಥ ಏರುತ್ತೆ. ರಥ ಏರಾದಾದಮೇಲೆ ಇನ್ನು ರಥ ಏರಾದಮೇಲೆ ಪಕ್ಕದೂರಲ್ಲಿ ಕಬೀರ್ಗಳಿದೇವರು ತಿರುಮಲೇಶ್ವರ ಸ್ವಾಮಿ, ಕೆಂಚರಾಯ ಸ್ವಾಮಿ, ಆಮೇಲೆ ಕಟಕರೇಜಿ, ಚೌಡಮ್ಮ ದೇವರಿಂದ ಬರ್ತಾರೆ. ಆಮೇಲೆ ಹೆಬ್ಬಾಳಿಂದ ವಿಶೇಷವಾಗಿ ಹೆಬ್ಬಾಳಿಂದ ಈ ದೇವ್ರ ತಂಗಿ ಅಂತಲೇ ಇದೆ, ಹೆಬ್ಬಾಳಮ್ಮ ಅಂತೇಳಿ, ದೊಡ್ಡಮ್ಮ ಅಂತೇಳಿ, ಅವ್ರನ್ನ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಎಲ್ಲ ಒಟ್ಟಿಗೆ ಚಾಮಗಳೆಲ್ಲ ಕರ್ಕೊಂಬಿಟ್ಟು ಒಟ್ಟಿಗೆ ಬರ್ತಾರೆ. ಒಟ್ಟಿಗೆ ಬಂದ್ಬಿಟ್ಟು ಇಲ್ಲಿ ತೇರ್ಸು ಪ್ರದರ್ಶನ ಹಾಕ್ಕೊಂಡು ಇಲ್ಲಿ ವೀರಲಿಂಗೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಹೆಬ್ಬಾಳಮ್ಮ ಅಲ್ಲಿ ಗದಿಗೆ ಆಗುತ್ತೆ. ಕೆಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಬ್ಬಿರಳಿ ದೇವರುಗಳು ಗದಿ ಆಗ್ತವೆ. ಇವತ್ತು ಸೋಮವಾರ ಚಾಮಗಳು ಕರ್ಕೊಂಬಂದಾದ್ಮೇಲೆ ತೇರನ್ನ ಮುಂದೆ ಕೆಳೆಯೋದು. ತೇರನ್ನ ಮುಂದೆ ಕೆಳೆದಾದ್ಮೇಲೆ ಪಾನಕದ ಗಾಡಿ ಹೊಡ್ತೀವಿ. ಪಾನಕದ ಗಾಡಿಗಳು ಹೊಡೆದಾದ್ಮೇಲೆ ಈಗ ದೇವರಿಗೆ ಈಗ ಪ್ರಸಾದ ಕೊಟ್ಟಿದ್ದಾರೆ. ಸ್ವಲ್ಪ ಹೊತ್ತು ಆದಮೇಲೆ ಇದಾದಮೇಲೆ ನೆಕ್ಸ್ಟ್ ಪ್ರತಿ ಊರಿಗೆ ನಮ್ಮ ಗ್ರಾಮದಲ್ಲಿ ಎಷ್ಟು ಒಡ ದೇವರಿದ್ದಾವೆ ಅಷ್ಟು ದೇವ್ರನ್ನೂ ಕರ್ಕೊಂಡು ನಾವು ಕೆಳಗಡೆ ಅಲ್ಲಿ ಇದಕ್ಕೆ ಹೋಗ್ತೀವಿ. ಅಲ್ಲಿ ಕುಂಕುಮೋತ್ಸವ ಅಂತ ಮಣ ಆಡ್ತೀವಿ. ಪ್ರತಿಯೊಂದು ದೇವರಿಗೂ ಎಡೆ ಇಟ್ಟು ಮಣ ಆಡ್ಬಿಟ್ಟು ಎಲ್ಲ ದೇವರಿಗೂ ಒಂದು ಮರ್ಯಾದೆ ನನಗೆ ಊರಿಂದ ಗ್ರಾಮದಿಂದ ಮಾಡ್ತಕ್ಕಂಥ ಮರ್ಯಾದೆ. ಅದೆಲ್ಲ ಆದಮೇಲೆ ಅದೆಲ್ಲ ಪೂರ್ತಿ ಮುಗಿಸ್ಕೊಂಡು ಲಾಸ್ಟ್ನಿಗೆ ಕೊನೆಗೆ ಚಾಮಗಳಿಗೆ ಪ್ರಸಾದ ಕೊಟ್ಟು ಊರಿಗೆ ಒಳ್ಳೇದಾಗಲಿ ಅಂತೇಳಿ ಕರ್ಕೊಂಬಂದ್ಬಿಟ್ಟು ಎಲ್ಲ ದೇವರು ಗದಿಗೆ ಆಗ್ತವೆ. ಆಮೇಲೆ ಒಂದು ವಿಶೇಷವಾಗಿ ನಾವೊಂದು ಇಲ್ಲಿ ಒಂದು ವಿಶೇಷವಾಗಿ ಇನ್ನೊಂದು ಕಾರ್ಯಕ್ರಮ ನಡೆಯುತ್ತೆ, ಅದ್ರ ಬಗ್ಗೆ ಹೇಳಲ್ಲ. ಅದಾದಮೇಲೆ ಸಂಜೆ ರಾತ್ರಿ 10 ಗಂಟೆಗೆ ಈ ದೇವರು ಅದೇ ಚಂದ್ರಮಂಡಲೋತ್ಸವ ಮಾಡ್ತೀವಿ. ಇದು ನಮ್ಮ ವಾಹನ ಇದೆ, ಇದ್ರದ್ದು ನಾಗಾಭರಣ ವಾಹನ ಇದೆ, ಅದ್ರ ಮೇಲೆ ಉತ್ಸವ ಆಗುತ್ತೆ. ಉತ್ಸವ ಆದಮೇಲೆ ಬೆಳಗಿನ ಸೇರಿ ನಾಳೆ ಬುಧವಾರ 11 ಗಂಟೆಗೆ ಮತ್ತೆ ಅದೇ ಯಥಾ ಪ್ರಕಾರ ಎಲ್ಲ ದೇವ್ರನ್ನೂ ಕರ್ಕೊಂಬಂದು ಓಕ್ಲೆ ಆಡ್ಬಿಟ್ಟು ಇಲ್ಲಿ ಓಕ್ಲೆ ಆಡ್ಕೊಂಡು ನಾಳೆ ಓಕ್ಲೆ ಆಡ್ಕೊಂಡು ಅದೇ ಇದು ಒಂದು ಕೆರೆ ಬಾವಿ ಅಂತ ಹೇಳಿದ್ವಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಬಾಸಿಂಗಧಾರಣೆನ ಮತ್ತೆ ವಾಪಸ್ಸು ಬಿಚ್ಚಿಬಿಟ್ಟು ಆಮೇಲೆ ಅಲ್ಲಿ ಎಲ್ಲ ದೇವ್ರುಗಳಿಗೂ ಗಂಗಾಸ್ನಾನ ಮಾಡಿಸ್ಕೊಂಡು ವಾಪಸ್ ದೇವ್ರನ್ನ ಕರ್ಕೊಂಬರ್ತೀವಿ. ದೇವ್ರು ಕರ್ಕೊಂಬಂದ್ಮೇಲೆ ಜಂಡಗಣ ಇಳಿಸೋದು. ಜಂಡಗಣ ಇಳಿಸ್ಬಿಟ್ಟಾದ್ಮೇಲೆ ಅವರು ಮುಂದಿದ್ದು ಏನೋ ಮುಂದಿನೇನು ಕಾರ್ಯಕ್ರಮ ಇದೆ ತೇರಿಂದು ಅದನ್ನ ಅವ್ರು ಮಾಡ್ಕೊತಾರೆ. ಅಲ್ಲಿ ಶನಿವಾರದಿಂದ ಅಪ್ ಟು ಬುಧವಾರ ತನಕಲು ಇಲ್ಲೇನು ನಡ್ಕೊತಾರೆ ಭಕ್ತರು, ಯಾರು ತುಂಬ ಭಕ್ತಿ ನಡ್ಕೊತಾರೆ ಅಂತಾರೆ. ಯಾರು ಇಲ್ಲಿ ಸ್ಲಿಪ್ಪರ್ ಹಾಕೋದೇ ಆಗಲಿ, ನಾನ್ ವೆಜ್ ಯೂಸ್ ಮಾಡ್ಕೊಂಬರೋದೇ ಆಗಲಿ ಯಾವುದನ್ನು ಮಾಡಲ್ಲ. ಇಲ್ಲಿ ತುಂಬ ಭಕ್ತಿಯಿಂದ ಬರ್ತಾರೆ, ತುಂಬ ಭಕ್ತಿಯಿಂದಲೇ ಹೋಗ್ತಾರೆ. ಅಷ್ಟು ಭಕ್ತಿನ ಸುತ್ತಮುತ್ತಲು ಜನ ಆ ಥರ ಉಳಿಸ್ಕೊಂಡಿದ್ದಾರೆ. ದೇವರು ಅಷ್ಟೇ, ಅಷ್ಟು ಜನನೂ ಅದೇ ರೀತಿ ಕಾಪಾಡ್ಕೊಂಡು ಬಂದಿದೆ. ಏನೇ ಕಷ್ಟ ಬಂದಂದ್ರೂ ಒಂದು ಕೈ ಮುಗಿತಾರೆ, ಕೈ ಮುಗಿದ್ರೆ ಅವ್ರ ಕೆಲಸ ಆಗಿದೆ. ಅದಕ್ಕೆ ನಾನು ಪ್ರತ್ಯಕ್ಷವಾಗಿ ನಾನೇ ಸಾಕ್ಷಿ, ಬೇರೆ ನಾನೇ ಸಾಕ್ಷಿ ಆಗಿದೆ, ಎಲ್ಲರಿಗೂ ಕೆಲಸ ಆಗಿದೆ ಅಂತ ದೇವರು. ಸುಮಾರು ಜನ ಎಷ್ಟೋ ಜನ ಬರ್ತಾರೆ, ಏನೇನು ಎಲ್ಲೆಲ್ಲಿಂದಲೋ ಬರ್ತಾರೆ ಕಷ್ಟ ಹೇಳ್ಕೊಂಡು. ಎಷ್ಟೋ ಜನಕ್ಕೆ ದೇವರು ದಾರಿ ಆಗಿದೆ. ಆ ಕಷ್ಟ
ಆಮೇಲೆ ಅಂದರೆ ಪವರ್ ಪ್ಲಸ್ ಅಂತ ಏನೋ ಒಂಥರ ಒಂದು ಸ್ಥಳದಲ್ಲೇ ಏನೋ ಒಂಥರ ಮಹಿಮೆ ಇದೆ. ಪವರ್ ಪ್ಲಸ್ ಮಹಿಮೆ ಇದೆ. ಹಿಂದಿನಿಂದಲೂ ಸಿದ್ಧರು ಉಟ್ಕೊಂಡು ರೇಣುಕರು ಇದ್ದು, ಅಲ್ಲಿ ಬೆಟ್ಟ ಸಿದ್ದಪ್ಪರು ಇದ್ದಾರೆ, ಈ ಕಡೆ ಕಲ್ಮಡೇಶ್ವರ ಇದ್ದಾರೆ. ಪ್ರತಿಯೊಂದಕ್ಕೂ ದೇವರು ವರ್ಷ ಹೋಗ್ತಾ ಇರುತ್ತೆ ದೇವರಲ್ಲಿಗೆ. ಇಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಜಾತ್ರೆಯಲ್ಲಿ. ನನ್ನ ಹೆಸರು ಜೋಗಪ್ಪ, ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಈ ಗ್ರಾಮದ ವಾಸಿಯಾಗಿದ್ದೇನೆ. ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ದಿನಾಂಕ ಶನಿವಾರದಿಂದ ಪ್ರಾರಂಭವಾಗಿ ಭಾನುವಾರ ಪೂರ್ಣಗೊಂಡು ಸೋಮವಾರ ಸಹ ರಥೋತ್ಸವದೊಂದಿಗೆ ಪೂರ್ಣಗೊಂಡು ಈ ದಿನ ಮಂಗಳವಾರ ದಿನ ಸಹ ಸ್ವಾಮಿಯ ಜಾತ್ರಾ ಮಹೋತ್ಸವದ ರಥೋತ್ಸವ ಪೂರ್ಣಗೊಂಡ್ಬಿಟ್ಟು ಈಗಾಗಲೇ ನಮ್ಮ ಶ್ರೀ ರೇವಣಸಿದ್ದೇಶ್ವರ ಸೇವಾ ಸಮಿತಿಯ ಪರವಾಗಿ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಇದು ಸರಿಸುಮಾರು 16 ವರ್ಷಗಳಿಂದ ಎಲ್ಲ ಭಕ್ತ ಮಹಾಶಯರ ಸಹಕಾರದೊಂದಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿಮಾನದಿಂದ ಯಶಸ್ವಿಯಾಗಿ ಎಲ್ಲರ ಸಹಕಾರದೊಂದಿಗೆ ತನು ಮನ ಧನವನ್ನು ನೀಡುವುದರ ಜೊತೆಗೆ ನಮ್ಮ ಸ್ವಾಮಿಯ ನಿಧಿಯನ್ನು ಬೆಳೆಸ್ತಾ ಶ್ರೀ ರೇವಣಸಿದ್ದೇಶ್ವರ ಸೇವಾ ಸಮಿತಿ ಅನ್ನದಾಸೋಹ ಅತ್ಯಂತ ಪ್ರೀತಿಪೂರ್ವಕವಾಗಿ ನಡೀತಾ ಇದೆ. ಬಂದ ಭಕ್ತ ಮಹಾಶಯರಿಗೆ ಬೇರೆ ಬೇರೆ ಊರಿನ ಗ್ರಾಮದಿಂದ ಬೇರೆ ಬೇರೆ ಸ್ಥಳದಿಂದ ಬಂದಿರತಕ್ಕಂಥ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರಿಗೆ ನೆರೆ ಊರಿನ ಬಂಧುಗಳಿಗೆ ಎಲ್ಲರೂ ಸಹ ಬಂದು ಜಾತ್ರೆಯನ್ನು ವೀಕ್ಷಣೆ ಮಾಡ್ತಾ ಸ್ವಾಮಿಯ ರಥೋತ್ಸವನ ನೋಡ್ತಾ ಎಲ್ಲರೂ ಮಧ್ಯಾಹ್ನ ಬಂದು ಇಲ್ಲಿ ದಾಸೋಹವನ್ನು ನೀಡ್ತಾ ಇರೋದು ಅತ್ಯಂತ ಸಂತೋಷವನ್ನು ತಂದಿದೆ. ಆದ್ದರಿಂದ ನೆಮ್ಮದಿಯನ್ನು ಕೊಂಡಿದೆ. ಇದೇ ರೀತಿ ಸ್ವಾಮಿಯ ಅನುಗ್ರಹದಿಂದ ಜಾತ್ರಾ ಮಹೋತ್ಸವದ ಪರವಾಗಿ ಅನ್ನ ದಾಸೋಹ ಶಾಂತಿಯಿಂದ ನಡೀಲಿ ಅನ್ನೋದು ನಮ್ಮ ಬಯಕೆ ಆಗಿದೆ. ಇದನ್ನು ನಡೆಸ್ತಿರ್ತಕ್ಕಂಥವ್ರು ಇಡೀ ಗ್ರಾಮದ ವಹಿವಾಟುದಾರರು ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ನಡೆಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿಯ ಗ್ರಾಮದ ಎಲ್ಲ ನೌಕರ ಬಂಧುಗಳು, ಗ್ರಾಮದ ಎಲ್ಲ ಜನರು, ನೆರೆಹೊರೆಯ ಗ್ರಾಮಸ್ಥರು, ಭಕ್ತಾದಿಗಳು ಎಲ್ಲರ ಸಹಕಾರದೊಂದಿಗೆ ಇಷ್ಟೊಂದು ಶಾಂತಿ ಸಮಾಧಾನದಿಂದ ಇಂಥ ದಾಸೋಹ ನಡೀತಾ ಇದೆ. ಇದನ್ನು ನಮಗೆ ಹೆಮ್ಮೆ ಅಂತ ಹೇಳಲಿಕ್ಕೆ ಆಗ್ತದೆ. ಇದೆಲ್ಲದಕ್ಕೂ ಕಾರಣ ಶ್ರೀ ರೇವಣಸಿದ್ದೇಶ್ವರನ ಅನುಗ್ರಹ ಅತ್ಯಂತ ಅಮೂಲ್ಯವಾಗಿದೆ ಅಂತಕ್ಕಂಥ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಲ್ಲಿ ನೀಡ್ತಾ ದಾಸೋಹ ಸಮಿತಿಗೆ ಸಹಕಾರ ನೀಡ್ತಾ ಇರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರವನ್ನು ಬಯಸ್ತಾ ಇದೇ ಥರ ಮುಂದುವರಿಸಿ ಅಂತಕ್ಕಂಥ ಅಭಿಮಾನವನ್ನು ಬಯಸ್ತಾ ನಾನು ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ನಮಸ್ಕಾರಗಳು. ನಮಸ್ಕಾರ. ನಾನು ಸಿಂದಿಗೆರೆ ಯಶವಂತ ರಾಜಶೇಖರೇಗೌಡ ಅಂತ ಒಬ್ಬ ಸರ್ಕಾರಿ ನೌಕರ ನಿವೃತ್ತಿ ಆಗಿರ್ತೀನಿ ಸರ್. ಸರ್ಕಾರಿ ನೌಕರು ಪ್ರತಿ ವರ್ಷವೂ ಕೂಡ ಎಲ್ಲ ಒಗ್ಗಟ್ಟಾಗಿಬಿಟ್ಟು ಈ ಒಂದು ದಾಸೋಹ ಕಾರ್ಯಕ್ರಮಕ್ಕೆ ಎಲ್ಲ ಸರ್ಕಾರಿ ನೌಕರರಿಂದ ಮತ್ತು ನಿವೃತ್ತಿ ನೌಕರರು ಏನು ಜನ ಇದ್ದೀವಿ ಪ್ರತಿ ವರ್ಷವೂ ಕೂಡ ಈ ದಾಸೋಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರಿಗೆ ಸಹಾಯ ಮಾಡಿಬಿಟ್ಟು ಇದಕ್ಕೆ ಒಂದು ನಮ್ಮಿಂದಲೂ ಕೂಡ ಸಹಾಯವನ್ನು ಒದಗಿಸಿಕೊಟ್ಟು ಭಾಳ ಉತ್ತಮವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ರೇವಣಸಿದ್ದೇಶ್ವರ ಅನ್ನತಕ್ಕಂಥದ್ದು ಭಾಳ ಒಂದು ಪ್ರೀತಿ ಪಾತ್ರವನ್ನು ಹೊಂದಿರತಕ್ಕಂಥದ್ದು, ಭಾಳ ಭಕ್ತಿಯನ್ನು ಹೊಂದಿರತಕ್ಕಂಥದ್ದು. ಪ್ರತಿ ಸುತ್ತಲೂ ಗ್ರಾಮಸ್ಥರು ಕೂಡ ಈ ದೇವರಿಗೆ ಸುತ್ತಮುತ್ತಲ ಜನ ಇಲ್ಲಿಂದ ಹಿಡಿದು ಬೇರೆ ಜಿಲ್ಲೆಗಳಿಂದಲೂ ಕೂಡ ಬರ್ತಾ ಇದ್ದಾರೆ. ಇದು ಫೇಮಸ್ ಆಗಿರ್ತಕ್ಕಂಥ ಸಿದ್ಧರು ಇರತಕ್ಕಂಥ ಒಂದು ಸ್ಥಳ. ಈ ಸ್ಥಳದಲ್ಲಿ ಉತ್ತಮವಾಗಿ 10 ವರ್ಷದಿಂದಲೂ ಕೂಡ ಈ ದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಊರಿನ ವಹಿವಾಟುದಾರರುಗಳು, ಎಲ್ಲ ಕೋಮು ವಹಿವಾಟುದಾರರುಗಳು ಎಲ್ಲರೂ ಸೇರಿಬಿಟ್ಟು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲರ ಸಹಕಾರದಿಂದ ಈ ದಾಸೋಹನ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಬೂಚನಹಳ್ಳಿ ಕಾವಲು, ಕಬ್ಬಿಗಿರಹಳ್ಳಿ, ಸೂರಶೆಟ್ಟಿಹಳ್ಳಿ ಈ ಇಲ್ಲಿಯ ಜನರೂ ಕೂಡ ಈ ಒಂದು ಭಕ್ತರಳ್ಳಿ ಇಲ್ಲಿಯ ಜನರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಣ ಸಹಾಯವನ್ನು ನೀಡುವುದರೊಂದಿಗೆ ಈ ದಾಸೋಹ ಕಾರ್ಯಕ್ರಮ ಹೆಚ್ಚಾಗಿ ಉತ್ತಮವಾಗಿ ನಡೀಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರೆಲ್ಲರಿಗೂ ಕೂಡ ನಾನು ಈ ನಮ್ಮ ಸಿಂದಿಗೆರೆ ಗ್ರಾಮಸ್ಥರಿಂದ ವಹಿವಾಟಿನ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜಾತ್ರೆ ಬಗ್ಗೆ ಅಂದರೆ ಇಲ್ಲಿ ಒಂದು ಇತಿಹಾಸ ಇದೆ. ಸಿಂದಿಗೆರೆಯಲ್ಲಿ ಹಿಂದೆ ಭಾರಿ ಅದ್ದೂರಿಗೆ ಜಾತ್ರೆ ನಡ್ಕೊಂಬರ್ತಾ ಇದೆ. ಈಗಲೂ ಕೂಡ ಒಂದು 15-20 ವರ್ಷದ ಅಂದಾಜು ಸಮೃದ್ಧಿಯಾಗಿ ಯಾವುದೇ ಜನ ಏನು ಮಾಡಿದಂತೆ ಜಾತ್ರೆಗೆ ಅಂತ ಜನ ಬರ್ತಾರೆ. ವ್ಯಾಪಾರನೂ ಕೂಡ ಆಗ್ತಾರೆ. ಇಲ್ಲಿ ಇನ್ನು ಜಾತ್ರೆ ನೋಡೋಕ್ಕಂತೂ ಬರ್ತಾರೆ. ಯಾರು ಕೂಡ ಹಸ್ಕೊಂಡು ಜಾತ್ರೆ ಬಂದವರು ಹೋಗಬಾರ್ದು. ಈಗ ಇರ್ತಕ್ಕಂಥದ್ದು ಅನ್ನವೇ ಮುಖ್ಯ ಮನುಷ್ಯರಿಗೆ. ಆಮೇಲೆ ಜಾತ್ರೆ ಕೂಡ ಉತ್ಸವವಾಗಿ ಹೆಚ್ಚು ಕಡಿಮೆ ಇತಿಹಾಸ ಭಾರಿ ಇದೆ ಸರ್. ಇತಿಹಾಸ ಹೇಳಬೇಕು ಅಂದ್ರೆ ಭಾರಿ ಆಗುತ್ತೆ. ಒಂದು ಸಮೃದ್ಧಿಯಾಗಿ ಇಲ್ಲಿ ನಡೀತಾ ಹೋಗ್ತಾ ಇದೆ. ಈ ನಾವಿಲ್ಲಿ ದಾಸೋಹ ಮಾಡಿರೋದು ಹೆಚ್ಚು ಕಡಿಮೆ 6,000 ಚಿಲ್ಲರೆ ಜನಕ್ಕೆ ಅಂತ ಅನ್ನದಾಸೋಹ ಮಾಡಿದ್ದೀವಿ.
ಅದು ಅಥವಾ ಇನ್ನೂ ಏನಾದರೂ ಕೂಡ ರೆಡಿ ಇಟ್ಟಿದ್ದೀವಿ. ನೀರು ಮಳ್ತಾ ಇರುತ್ತೆ, ಅನ್ನ ಸಾಂಬಾರೆಲ್ಲ ಆ ಗಂಟೆಗೆ ಅರ್ಧ ಗಂಟೆಯಲ್ಲಿ 10 ನಿಮಿಷದಲ್ಲಿ ಅನ್ನ ಸಾಂಬಾರಾಗಲಿ ಊಟ ಏನಾದ್ರು ರನ್ ಮಾಡಿ ಕೊಡ್ತಾಯಿರ್ತೀವಿ ಸರ್. ಯಾರು ಬಂದು ಇಲ್ಲಿ ಬಂದಿರ್ತಾರೋ ಅಷ್ಟು ಯಾರು ಹೋಗಬಾರ್ದು. ಮುಖ್ಯ ಅನ್ನತೋ ಪ್ರಾಣತೋ ಪರಾಕ್ರಮ ಅಲ್ವಾ. ಇಷ್ಟು ನಡೀತಾ ಇದೆ ಸರ್. ಇತಿಹಾಸ ಭಾರಿ ಇದೆ, 100 ವರ್ಷಗಳ ಇತಿಹಾಸ ಇದೆ ದೇವಸ್ಥಾನಕ್ಕೆ. ಹಂಗಾಗಿ ಎಲ್ಲರೂ ಬಂದವರಿಗೆ ಯಾವುದೇ ಥರದ ಹಸುವಿನ ಇದಿರಬಾರ್ದು ಅಂತ ಪ್ರತಿಯೊಬ್ಬರಿಗೂ ಅನ್ನ ಸಿಗುತ್ತೆ. ಒಂದು 6 ರಿಂದ 7 ಸಾವಿರ ಜನಕ್ಕೆ ಅನ್ನದಾಸೋಹ ಮಾಡಿಸಿದ್ದಾರೆ. ದೇವರ ಕೃಪೆಯಿಂದ ಎಲ್ಲದೂ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಐಸಿರಿ ಹಬ್ಬದ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನಾವು ಚಿಕ್ಕಮಗಳೂರಿನ ಸಿಂದಿಗೆರೆ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವದಲ್ಲಿ ಒಂದು ಊರಲ್ಲಿ ಎಲ್ಲ ಕೋಮಿನವರು, ಎಲ್ಲ ಸಮಾಜದವರು ಒಟ್ಟಾಗಿ ತಮ್ಮ ಊರಿನ ಒಂದು ಗ್ರಾಮೀಣವಾದ ಏನು ಕಲೆ, ಸಂಸ್ಕೃತಿ, ಆಚರಣೆ, ಪರಂಪರೆ, ಪದ್ಧತಿ ಇದೆ ಅದನ್ನು ಉಳಿಸುವುದರಲ್ಲಿ ಪಾತ್ರರಾಗ್ತಿದ್ದಾರೆ ಮತ್ತು ಶ್ರೀಯವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಇನ್ನೊಂದು ಸಂಚಿಕೆಯಲ್ಲಿ ಐಸಿರಿ ಹಬ್ಬದಲ್ಲಿ ನಾವು ಬರ್ತೇವೆ ಇನ್ನೊಂದು ಹಳ್ಳಿಯ ಇನ್ನೊಂದು ಆಚರಣೆಯೊಂದಿಗೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಐಸಿರಿ ಟುಡೇ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸ್ತಾ ಇರಿ. ನಮಸ್ಕಾರ.